ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಂಚಾರಿ ನ್ಯೂಸ್ಗೆ ಸ್ವಾಗತ. BMTC ಬಿಗ್ ಅಪ್ಡೇಟ್ ಏನಪ್ಪ ಅಂತಂದರೆ, ಯಾರ್ಯಾರು ಲಿಸ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಅಂತ ಕೆಲವೊಂದು ಚರ್ಚೆ ಮಾಡ್ತಾಯಿದ್ರಿ. ಇವಾಗ ಒಂದು ಅಪ್ಡೇಟ್ ಬಂದಿದೆ ನೋಡಿ. ಯಾರ್ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ಕನ್ಸಿಡರ್ ಮಾಡಿಲ್ಲ ಅಂದರೆ ಕನ್ನಡ ಮಾಧ್ಯಮ, ಗ್ರಾಮೀಣ ಹಾಗೂ ಯೋಜನಾ ನಿರಾಶ್ರಿತರು ಯಾವುದಾದ್ರು ಒಂದು ಡಾಕ್ಯುಮೆಂಟ್ಸ್ ತಗೊಂಡೋಗಿ ಜೆರಾಕ್ಸ್ ತಗೊಂಡೋಗಿ ಅದು ಒರಿಜಿನಲ್ ಬೇಕು ಅಂತ ಹೇಳಿ ಅಥವಾ ಬಿಟ್ಟೋಗಿದ್ದರೆ ಅಥವಾ ಡಾಕ್ಯುಮೆಂಟ್ಸ್ ಡೇಟ್ ಹಿಂದೆ ಮುಂದೆ ಆಗಿ ಅವ್ರದ್ದು ಕನ್ಸಿಡರ್ ಮಾಡಿಲ್ಲ, ಅವ್ರನ್ನ GML ಕನ್ಸಿಡರ್ ಮಾಡಿದರು ಕೆಲವೊಬ್ಬರನ್ನು. ಅಂಥವರಲ್ಲಿ ಕೆಲವರು BMTC ಅವರಿಗೆ ಒಂದು ಅಪ್ಡೇಟ್ ಅಂದರೆ ಮನವಿಯನ್ನು ಸಲ್ಲಿಸಿದರು. ಅದು ಯಾರ್ಯಾರು ಮನವಿಯನ್ನು ಸಲ್ಲಿಸಿದ್ರು ಅಂಥವರಿಗೆ ಮಾತ್ರ 6ನೇ ತಾರೀಕು BMTC ಕಚೇರಿಗೆ ಬಂದು ಮೂಲ ದಾಖಲಾತಿಗಳನ್ನು ತಗೊಂಡು ಹೋಗಿ ಅಲ್ಲಿ ಪರಿಶೀಲನೆ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವರಿಗೆ ಮಾತ್ರ ಪರ್ಸ್ನಲ್ಲಾಗಿ ಮೆಸೇಜ್ ಬಂದಿದೆ. ಬೇರೆ ಉಳಿದ ಇನ್ನೆಲ್ಲ ಅಭ್ಯರ್ಥಿಗಳು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಕೆಲವೊಬ್ಬರು ಗ್ರೂಪ್ನಲ್ಲಿ ಮೆಸೇಜ್ ಹಾಕುತ್ತಿದ್ದೀರಿ, ಏನಪ್ಪ ಅಂತಂದರೆ, ಸರ್ ಇದು ನನಗೆ ಮೆಸೇಜ್ ಬಂದಿಲ್ಲ, ನನ್ನದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದಿದೆ ಹಾಗೆ ಹೀಗೆ ಅಂತ. ಯಾವುದೇ ಕಾರಣಕ್ಕೂ ಯಾರು ಮನವಿಯನ್ನು ಸಲ್ಲಿಸಿದ್ರೋ ಬೆರಳೆಣಿಕೆ ಎಷ್ಟು ಜನ ಅಂದರೆ ಎಷ್ಟು ಜನ ಅಂತ ಹೇಳೋಕ್ಕಾಗಲ್ಲ. ಅವ್ರ ಪರ್ಸ್ನಲ್ ಪ್ರಾಬ್ಲಮ್ ಆಗಿ ಆಲ್ಮೋಸ್ಟ್ 99% ಎಲ್ಲರದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ. 1% ಜನದ್ದು ಮಾತ್ರ ಹೀಗಾಗಿತ್ತು. ಅಂತಹ ಅಭ್ಯರ್ಥಿಗಳು ಏನು ಮನವಿಯನ್ನು ಕೊಟ್ಟಿದ್ರಿ ಆ ಮನವಿಯನ್ನು ಮನ್ನಿಸಿದ್ದೇವೆ. ಅಂಥವರು 6ನೇ ತಾರೀಕು 6ನೇ ತಾರೀಕು ನೀವು ಮೂಲ ದಾಖಲಾತಿಗಳನ್ನು ತೊಗೊಂಡು ಬಂದಿಲ್ಲ ಅಂತಂದರೆ ನಾವು ಅದು ಪರಿಗಣಿಸಲ್ಲ ಅಂತ ಅಂದ್ಬಿಟ್ಟು ಅಂಥವ್ರಿಗೆ ಮಾತ್ರ ಅಪ್ಡೇಟ್ ಬಂದಿದೆ. ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸಿಕೊಳ್ಳಬೇಡಿ. ಈ BMTC ಅಪ್ಡೇಟ್ ಏನಪ್ಪ ಅಂತಂದರೆ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ನಿರ್ವಾಹಕ ಹುದ್ದೆಗೆ ನಡೆಸಲಾದ ಪರಿಶೀಲನಾ ಪ್ರಕ್ರಿಯೆಯಲ್ಲಿ ಕೆಲವೊಂದು ಮೂಲ ದಾಖಲಾತಿಗಳನ್ನು ಮೀಸಲಾತಿಗೆ ಪರಿಗಣಿಸಿರಲಿಲ್ಲವೆಂದು ಸಲ್ಲಿಸಿರುವ ನಿಮ್ಮ ಮನವಿಯನ್ನು ಪುರಸ್ಕರಿಸಲಾಗಿದೆ ಹಾಗೂ ಮೀಸಲಾತಿಯಡಿ ಪರಿಗಣಿಸಬೇಕಾಗಿರುವ ನಿಮ್ಮ ಮೂಲ ದಾಖಲಾತಿಗಳು ಹಾಗೂ ಅವುಗಳ ಒಂದು ಸೆಟ್ ಜೆರಾಕ್ಸ್ ಪ್ರತಿಗಳೊಂದಿಗೆ ದಿನಾಂಕ 6/1/2025 10 ಗಂಟೆಗೆ ಕೇಂದ್ರ ಕಚೇರಿಗೆ ಹಾಜರಾಗುವುದು. ಅಂದರೆ ಯಾರು ಪರ್ಟಿಕ್ಯುಲರಾಗಿ ಮನವಿಯನ್ನು ಸಲ್ಲಿಸಿದ್ರಿ ಅಂಥವರು ಮಾತ್ರ ಒಂದು ಸೆಟ್ ಜೆರಾಕ್ಸು ಹಾಗೂ ಮೂಲ ದಾಖಲಾತಿ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ತಗೊಂಡು 10 ಗಂಟೆಗೆ BMTC ಕೇಂದ್ರ ಕಚೇರಿಗೆ ಹಾಜರಾಗಬೇಕು ಅಂತ ಅಂದ್ಬಿಟ್ಟು ಅಪ್ಡೇಟ್ ಕೊಟ್ಟಿದ್ದಾರೆ. ಇನ್ನು ಉಳಿದಿರುವ ಬೇರೆ ಅಭ್ಯರ್ಥಿಗಳು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ. ಈಗ ಈ ಮೇಲಿನ ಒಂದು ಮೆಸೇಜ್ ನೋಡಿದ ಪ್ರಕಾರ ಇನ್ನೂ BMTC 1:1 ಕಟ್ ಆಫ್ ಲಿಸ್ಟ್ ಬರೋದು ಇನ್ನೂ ತಡವಾಗುತ್ತದೆ. ಯಾಕೆಂದರೆ ಇದೆಲ್ಲ ಕ್ಲಿಯರ್ ಆಗಬೇಕು. ಎಲ್ಲರೂ ಕೂಡ ಆರಾಮಾಗಿರಿ ಅಂತ ಹೇಳ್ತಾ, ಬೇರೆ ಅಪ್ಡೇಟ್ ಏನಾದ್ರು ಬಂದರೆ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಇಷ್ಟ ಆಗಿದರೆ ನಿಮ್ಮ BMTC ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಅದಕ್ಕೆ ರಿಪ್ಲೈ ಕೊಡುವಂಥ ಕೆಲಸ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ.